ಶಿಕ್ಷಣ ಒಂದು ದೇಶದ ಭವಿಷ್ಯವನ್ನು ಬದಲಿಸುವ ಶಕ್ತಿ, ದೇಶದ ನಿಜವಾದ ಸಂಪತ್ತು. ಆದರೆ ಆ ಭವಿಷ್ಯವನ್ನು ರೂಪಿಸಬೇಕಾದ ವ್ಯವಸ್ಥೆಯ ಬಗ್ಗೆ ಇಂದು ಅನೇಕ ಪ್ರಶ್ನೆಗಳು ನಮ್ಮ ಮುಂದೆ ನಿಂತಿವೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಮೂಲಭೂತ ಸೌಲಭ್ಯಗಳ ಕೊರತೆ ಇರಲು ಕಾರಣವೇನು? ಕಳೆದ 10 ವರ್ಷಗಳಲ್ಲಿ 8,000 ಸರ್ಕಾರಿ ಶಾಲೆಗಳು ಮುಚ್ಚುತ್ತಿದ್ದರೆ ಇದನ್ನು ಅಭಿವೃದ್ಧಿ ಎಂದು ಕರೆಯಬೇಕಾ? ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವ ನೀಟ್ ಪರೀಕ್ಷೆಗಳ ಸುತ್ತ ಪ್ರತಿ ವರ್ಷ ವಿವಾದಗಳು ಏಕೆ ಉಂಟಾಗುತ್ತಿವೆ? ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವುದಕ್ಕಿಂತ ಅದರ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಏಕೆ ಹೆಚ್ಚಾಗುತ್ತಿವೆ? ಮತ್ತು ಸ್ನೇಹಿತರೆ, ಅತ್ಯಂತ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ರಾಜಕಾರಣಿಗಳು ಸರ್ಕಾರಿ ಶಿಕ್ಷಣವನ್ನು ಬಲಪಡಿಸಲು ಅಧಿಕಾರದಲ್ಲಿದ್ದಾರಾ, ಅಥವಾ ಸರ್ಕಾರಿ ಶಿಕ್ಷಣವೇ ನಿಧಾನವಾಗಿ ರಾಜಕಾರಣದ ಪ್ರಭಾವಕ್ಕೆ ಒಳಗಾಗುತ್ತಿದೆಯೇ? ಪಠ್ಯಕ್ರಮಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಬದಲಾಗುತ್ತಿವೆಯೇ, ಅಥವಾ ರಾಜಕೀಯ ಸಿದ್ಧಾಂತಗಳ ದಿಕ್ಕಿಗೆ ಬದಲಾಗುತ್ತಿವೆಯೇ? ಇದು ಕೇವಲ ಪ್ರಶ್ನೆಗಳಲ್ಲ, ಒಂದು ರಾಷ್ಟ್ರ ತನ್ನ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳುತ್ತಿದೆ ಎಂಬ ಪ್ರಶ್ನೆಗಳು. ನಾನು ನಿಮ್ಮ ಚೇತನ್, ನೀವು ನೋಡ್ತಾ ಇರೋದು ವಾಯ್ಸ್ ಆಫ್ ರಿಯಾಲಿಟಿ ಕನ್ನಡ. ಮರೆಮಾಚಿದ ಸತ್ಯಗಳನ್ನು ಹುಡುಕುವ ಧ್ವನಿ, ಮೌನವಾಗಿರುವ ಪ್ರಶ್ನೆಗಳಿಗೆ ಧ್ವನಿಯಾಗುವ ಒಂದು ಪ್ರಾಮಾಣಿಕ ಪ್ರಯತ್ನವೇ ಈ ವಾಯ್ಸ್ ಆಫ್ ರಿಯಾಲಿಟಿ. ಸ್ನೇಹಿತರೆ, ನಾನು ಈಗ ಹೇಳಲಿರುವ ಅಂಕಿಅಂಶಗಳು ಕೇವಲ ಸಂಖ್ಯೆಗಳಲ್ಲ, ಅವು ನಮ್ಮ ನಾಡಿನ ಲಕ್ಷಾಂತರ ಮಕ್ಕಳ ಭವಿಷ್ಯದ ಕಥೆಗಳಾಗಿವೆ. ಕರ್ನಾಟಕದಲ್ಲಿ ಒಟ್ಟು 74,889 ಶಾಲೆಗಳಿವೆ. ಅವುಗಳಲ್ಲಿ ಸುಮಾರು 48,844 ಸರ್ಕಾರಿ ಶಾಲೆಗಳು, ಉಳಿದವು ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿವೆ. ಮೇಲ್ನೋಟಕ್ಕೆ ಈ ಸಂಖ್ಯೆ ಆಶಾದಾಯಕವಾಗಿ ಕಾಣಬಹುದು. ಒಂದು ರಾಜ್ಯದಲ್ಲಿ ಇಷ್ಟು ಶಾಲೆಗಳಿರುವುದು ಹೆಮ್ಮೆಯ ವಿಷಯವೇ ಸರಿ. ಆದರೆ ಒಂದು ಸಂಖ್ಯೆಯನ್ನು ನೋಡುವುದು ಬೇರೆ, ಆ ಸಂಖ್ಯೆಯ ಹಿಂದೆ ಅಡಗಿರುವ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳುವುದು ಬೇರೆ. ಕಳೆದ 10 ವರ್ಷಗಳಲ್ಲಿ ಅಂದಾಜು 8,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಮುಚ್ಚಲ್ಪಟ್ಟಿವೆ ಅಥವಾ ವಿಲೀನಗೊಂಡಿದೆ. ಒಂದು ಕ್ಷಣ ಯೋಚಿಸಿ, ಅದು ಕೇವಲ ಕೆಲವು ಕಟ್ಟಡಗಳ ಬಾಗಿಲ ಮುಚ್ಚಿದ ಕಥೆಯಲ್ಲ, ಸಾವಿರಾರು ಮಕ್ಕಳಿಗೆ ಹತ್ತಿರದಲ್ಲಿದ್ದ ಶಿಕ್ಷಣದ ಅವಕಾಶ ಕಡಿಮೆಯಾದ ಕತೆ, ಹಳ್ಳಿಗಳಲ್ಲಿ ನಿಧಾನವಾಗಿ ಕತ್ತಲೆಯಾಗುತ್ತಿರುವ ಶಿಕ್ಷಣದ ಬೆಳಕಿನ ಕತೆ. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 47 ಲಕ್ಷ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದರೆ, ಸುಮಾರು 56 ಲಕ್ಷ ವಿದ್ಯಾರ್ಥಿಗಳು ಖಾಸಗಿ ಶಾಲೆಯಲ್ಲಿ ಓದುತ್ತಿದ್ದಾರೆ. ಈ ಅಂಕಿಅಂಶಗಳು ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ನಿಲ್ಲಿಸುತ್ತದೆ: ಜನರು ಸರ್ಕಾರಿ ಶಾಲೆಯಿಂದ ದೂರವಾಗುತ್ತಿದ್ದಾರೆಯೇ, ಅಥವಾ ಸರ್ಕಾರಿ ಶಾಲೆಗಳೇ ಜನರ ವಿಶ್ವಾಸದಿಂದ ದೂರವಾಗುತ್ತಿದೆಯೇ? ಹಾಗಾದರೆ ಒಂದು ರಾಷ್ಟ್ರದ ಭವಿಷ್ಯವನ್ನು ರೂಪಿಸಬೇಕಾದ ಭಾರತದ ಶಿಕ್ಷಣ ವ್ಯವಸ್ಥೆಯ ನಿಜವಾದ ಚಿತ್ರವನ್ನು ಅರ್ಥ ಮಾಡಿಕೊಳ್ಳೋಣ. ಇಂದಿನ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮಾತನಾಡುವ ಮುನ್ನ ಭಾರತದ ಶಿಕ್ಷಣದ ವೈಭವವನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಭಾರತದ ಶಿಕ್ಷಣದ ಇತಿಹಾಸ ನೆನಪಿಗೆ ಬಂದರೆ ವೈಭವದಿಂದ ತುಂಬಿರುತ್ತದೆ. ಇಂದಿನ ಗುರುಕುಲಗಳಲ್ಲಿ ಮಕ್ಕಳು ಅಕ್ಷರ ಜ್ಞಾನದ ಜೊತೆಗೆ ಜೀವನದ ಮೌಲ್ಯಗಳನ್ನು ಕಲಿಯುತ್ತಿದ್ದರು. ಅಲ್ಲಿ ಶ್ರೀಮಂತ ಬಡವ ಎಂಬ ಭೇದ ಭಾವವಿರಲಿಲ್ಲ. ರಾಜನ ಮಗನು, ರೈತನ ಮಗನು ಒಂದೇ ಮರದ ನೆರಳಿನಲ್ಲಿ ಕುಳಿತು ಒಂದೇ ಗುರುಗಳಿಂದ ವಿದ್ಯೆ ಕಲಿಯುತ್ತಿದ್ದರು. ಅದೇ ನಿಜವಾದ ಸಮಾನತೆ, ಅದೇ ಶಿಕ್ಷಣದ ಶ್ರೇಷ್ಠತೆ. ಅಂತಹ ಮಹಾನ್ ಪರಂಪರೆಯನ್ನು ಹೊಂದಿರುವ ನಮ್ಮ ಶಿಕ್ಷಣ ವ್ಯವಸ್ಥೆಯ ಇಂದಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಸ್ನೇಹಿತರೆ, ಇನ್ನು ಮುಂದೆ ಅಂಕಿ ಅಂಶಗಳನ್ನಷ್ಟೇ ಅಲ್ಲ, ಅವುಗಳ ಹಿಂದಿರುವ ಕಾರಣಗಳನ್ನು ಒಂದೊಂದಾಗಿ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಒಮ್ಮೆ ಗಮನಿಸಿ ಕೇಳಿ. ರಾಜ್ಯದಲ್ಲಿ 29,000 ಶಾಲೆಗಳು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನಲುಗಿ ಹೋಗಿವೆ. ಕಲ್ಪಿಸಿಕೊಳ್ಳಿ, ಇಂದಿನ ಡಿಜಿಟಲ್ ಯುಗದಲ್ಲಿ ಖಾಸಗಿ ಶಾಲೆಗಳು ತಂತ್ರಜ್ಞಾನದ ಶಿಖರದಲ್ಲಿ ನಗುತ್ತಿದ್ದರೆ, ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳು ಇನ್ನೂ ಮಳೆ ಚಾವಣಿ ಸೋರುತ್ತಿದೆ, ನೆಲ ನೆನೆಯುತ್ತಿದೆ, ಕುಡಿಯಲು ನೀರಿಲ್ಲ, ಶೌಚಾಲಯವಿಲ್ಲ ಎನ್ನುವ ಅನಿವಾರ್ಯತೆಯಲ್ಲಿದ್ದಾರೆ. ಜೊತೆಗೆ ಸಾವಿರಾರು ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಬಳಸಲು ಯೋಗ್ಯವಾದ ಶೌಚಾಲಯಗಳೇ ಇಲ್ಲ, ಸರಿಯಾದ ಬೆಂಚುಗಳಿಲ್ಲ. ತರಗತಿ ಒಳಗೆ ಬಂದರೆ ಒಂದು ಕೊಠಡಿಯಲ್ಲಿ 3 ತರಗತಿಗಳ ಮಕ್ಕಳು ಕುಳಿತು ಕಲಿಯುವ ದೃಶ್ಯ ಅಕ್ಷರದ ಅಂಗಳದ ಅಸಹಾಯಕತೆಯನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ಆಟದ ಮೈದಾನವಂತೂ ಹೆಸರಿಗಷ್ಟೇ. ಕ್ರೀಡಾಂಗಣದ ಹೆಸರಿನಲ್ಲಿ ಅಲ್ಲಿ ಕೇವಲ ಕಲ್ಲು ಮುಳ್ಳು ಕಳೆಗಿಡಗಳು ಮಾತ್ರ ತುಂಬಿವೆ. ಇದಕ್ಕಿಂತಲೂ ಕರಾಳ ಸತ್ಯವೇನೆಂದರೆ ಮಳೆಗಾಲದ ದಿನಗಳು. ಹೌದು, ನಮ್ಮ ಹಳ್ಳಿಯ ಶಾಲೆಗಳು ಬಹುತೇಕ ಚಾವಣಿಗಳು ಇನ್ನೂ ಹಳೆಯ ಹೆಂಚು ಶೀಟಿನಿಂದ ಕೂಡಿವೆ. ಆಕಾಶದಲ್ಲಿ ಮೋಡ ಕವಿದು ಮಳೆ ಶುರುವಾಯಿತೆಂದರೆ ಸಾಕು, ಆ ಹೆಂಚಿನ ಮೇಲೆ ಶೀಟಿನ ಮೇಲೆ ಬೀಳುವ ಮಳೆ ಹನಿಗಳ ಅಬ್ಬರಕ್ಕೆ ಪಾಠವೇ ನಿಂತು ಹೋಗುತ್ತದೆ. ಒಳಗೆ ನೀರು ಸೋರುತ್ತಿದ್ದರೆ ಮಕ್ಕಳು ಪುಸ್ತಕಗಳನ್ನು ಎದೆಗೆ ಅಪ್ಪಿಕೊಂಡು ಅಸಹಾಯಕವಾಗಿ ನಿಲ್ಲುತ್ತಾರೆ. ಪಾಠ ಕೇಳುವುದಕ್ಕಿಂತ ತಲೆಯ ಮೇಲಿರುವ ಶೀಟು ಯಾವಾಗ ಬೀಳುತ್ತದೆಯೋ ಎಂಬ ಆತಂಕವೇ ಆ ಪುಟ್ಟ ಮನಸ್ಸುಗಳನ್ನು ಕಾಡುತ್ತದೆ. ಅಕ್ಷರ ಕಲಿಸುವ ದೇಗುಲಗಳೇ ಹೀಗೆ ಅಸ್ಥಿಪಂಜರದಂತೆ ನಿಂತಿದ್ದರೆ, ಈ 29,000 ಶಾಲೆಗಳ ಅಂಗಳದಲ್ಲಿ ಅರಳಬೇಕಿದ್ದ ಆ ಕನಸುಗಳ ಗತಿಯೇನು? ಈ ಮೌನ ಆಕ್ರಂದನವನ್ನು ನಾವು ಇನ್ನೂ ಎಷ್ಟು ಕಾಲ ಕೇಳದಂತೆ ನಟಿಸಬೇಕು? ಸ್ನೇಹಿತರೆ, ಮೂಲಭೂತ ಸೌಲಭ್ಯಗಳ ಕೊರತೆಯ ಬಗ್ಗೆ ನಾವು ಈಗಾಗಲೇ ಮಾತನಾಡಿದ್ದೇವೆ. ಆದರೆ ಒಂದು ಶಾಲೆಯನ್ನು ಕಟ್ಟಡ ಮಾತ್ರ ಕಟ್ಟುವುದಿಲ್ಲ,
ಆ ಶಾಲೆಯ ನಿಜವಾದ ಶಕ್ತಿ ಶಿಕ್ಷಕರು. ಕಟ್ಟಡ ಇಲ್ಲದಿದ್ದರೆ ಕಲಿಕೆ ಕಷ್ಟವಾಗುತ್ತದೆ, ಆದರೆ ಶಿಕ್ಷಕರೇ ಇಲ್ಲದಿದ್ದರೆ ಶಿಕ್ಷಣವೇ ನಿಲ್ಲುತ್ತದೆ. ಇಂದು ನಮ್ಮ ಸರ್ಕಾರಿ ಶಾಲೆಗಳ ವಾಸ್ತವವನ್ನು ನೋಡಿದರೆ ಮನಸ್ಸಿಗೆ ನೋವಾಗುತ್ತದೆ. ಸುಮಾರು 6,675 ಸರ್ಕಾರಿ ಶಾಲೆಗಳಲ್ಲಿ ಒಬ್ಬನೇ ಶಿಕ್ಷಕ ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಮ್ಮೆ ಯೋಚಿಸಿ ನೋಡಿ, ಒಂದು ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೂ 100 ಮಕ್ಕಳು ಇದ್ದಾರೆ ಎಂದುಕೊಳ್ಳಿ. ಅಲ್ಲಿ ಒಬ್ಬ ಅಥವಾ ಇಬ್ಬರು ಶಿಕ್ಷಕರಿದ್ದರೆ ಅವರು 7 ತರಗತಿಯನ್ನು ಹೇಗೆ ನಿಭಾಯಿಸಬಹುದು? ಇದು ಒಬ್ಬ ಮನುಷ್ಯನಿಂದ ಸಾಧ್ಯವೇ? ಅದಕ್ಕಾಗಿಯೇ ಅನೇಕ ಕಡೆ ಒಂದೇ ಕೊಠಡಿಯಲ್ಲಿ 4-5 ತರಗತಿಯ ಮಕ್ಕಳನ್ನು ಒಟ್ಟಿಗೆ ಕೂರಿಸಿ ಪಾಠ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳಿಗೆ ಎಷ್ಟು ಅರ್ಥವಾಗುತ್ತದೆ ಎಂಬುದಕ್ಕಿಂತ ಸಂಜೆಯಾದರೆ ಸಾಕು ಎನ್ನುವ ಪರಿಸ್ಥಿತಿ ಅನೇಕ ಕಡೆ ಕಾಣುತ್ತಿದೆ. ಇಲ್ಲಿ ಶಿಕ್ಷಕರನ್ನು ದೂರುವುದು ಸರಿಯಲ್ಲ, ಏಕೆಂದರೆ ಅವರಿಗೂ ಮಿತಿಗಳಿವೆ. ಒಬ್ಬ ಶಿಕ್ಷಕ ಎಷ್ಟೇ ಪ್ರತಿಭಾವಂತನಾಗಿದ್ದರೂ ಎಲ್ಲಾ ವಿಷಯಗಳಲ್ಲಿ ಸಮಾನ ಪರಿಣಿತಿ ಹೊಂದಿರುವುದು ಸಾಧ್ಯವಿಲ್ಲ. ಅದಕ್ಕಿಂತ ಮುಖ್ಯವಾಗಿ ನೂರಾರು ಮಕ್ಕಳ ಪ್ರಶ್ನೆಗಳನ್ನು, ಸಮಸ್ಯೆಗಳನ್ನು, ಕಲಿಕೆಯ ವೇಗವನ್ನು ಒಬ್ಬರೇ ಹೇಗೆ ಗಮನಿಸುತ್ತಾರೆ? ಇದರ ನಡುವೆ ಮತ್ತೊಂದು ದೊಡ್ಡ ಸಮಸ್ಯೆ ಇದೆ. ನಮ್ಮ ಶಿಕ್ಷಕರು ಶಾಲೆಯಲ್ಲಿ ಪಾಠ ಮಾಡುವುದಕ್ಕಿಂತ ಹೊರಗಿನ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಸಮಯ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನಗಣತಿ, ಜಾತಿ ಗಣತಿ, ಚುನಾವಣೆಯ ಕರ್ತವ್ಯ, ಹಲವಾರು ಸರ್ಕಾರಿ ಸಮೀಕ್ಷೆಗಳು. ಸರ್ಕಾರ ಇಂತಹ ಕೆಲಸಗಳನ್ನು ರಜಾ ದಿನಗಳಲ್ಲಿ ನಡೆಸಬೇಕು ಎಂದು ಹೇಳುತ್ತದೆ, ಆದರೆ ನಿಜವಾಗಿ ಎಲ್ಲವೂ ಹಾಗೆಯೇ ನಡೆಯುತ್ತದೆ? ನೀವೇ ಯೋಚಿಸಿ ನೋಡಿ. ಈಗಾಗಲೇ ಒಬ್ಬ ಅಥವಾ ಇಬ್ಬರು ಶಿಕ್ಷಕರಿರುವ ಶಾಲೆಯಿಂದ ಅವರನ್ನೇ ಚುನಾವಣೆ ಕೆಲಸಕ್ಕೆ ಅಥವಾ ಬೇರೆ ಕರ್ತವ್ಯಕ್ಕೆ ಕಳುಹಿಸಿದರೆ ಆ ದಿನ ಆ ಮಕ್ಕಳಿಗೆ ಪಾಠ ಹೇಳುವವರು ಯಾರು? ಆ ಮಕ್ಕಳ ಒಂದು ದಿನದ ಶಿಕ್ಷಣದ ನಷ್ಟವನ್ನು ಯಾರು ತುಂಬಿಕೊಡುತ್ತಾರೆ? ಕೊರತೆಯನ್ನು ತುಂಬಲು ಸರ್ಕಾರ ಪ್ರತಿ ವರ್ಷ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡುತ್ತದೆ. ಆದರೆ ಒಬ್ಬ ಅತಿಥಿ ಶಿಕ್ಷಕರಿಗೆ ಸುಮಾರು 14,000 ರೂಪಾಯಿ ಗೌರವಧನ ನೀಡಿ ವರ್ಷದಿಂದ ವರ್ಷಕ್ಕೆ ತಾತ್ಕಾಲಿಕ ವ್ಯವಸ್ಥೆಯನ್ನೇ ಮುಂದುವರಿಸುವುದರಿಂದ ಸಮಸ್ಯೆ ನಿಜವಾಗಿಯೂ ಪರಿಹಾರವಾಗುತ್ತದೆಯೇ? ಅವರಿಗೆ ಬೇಕಾದ ತರಬೇತಿ, ಭದ್ರತೆ, ಪ್ರೋತ್ಸಾಹ, ಸ್ಥಿರತೆ ಎಲ್ಲವೂ ಸಿಗುತ್ತಿದೆಯೇ? ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ STMC ಎಂಬ ಸಮಿತಿ ರಚನೆಯಾಗುತ್ತದೆ. ಕಾಗದದ ಮೇಲೆ ನೋಡಿದರೆ ಈ ಸಮಿತಿ ಶಾಲೆಯ ಅಭಿವೃದ್ಧಿಗೆ ಬಹಳ ಮುಖ್ಯ. ಆದರೆ ವಾಸ್ತವದಲ್ಲಿ ಆ ಸಮಿತಿಯ ಕರ್ತವ್ಯ ಏನು ಎಂಬುದೇ ಅನೇಕ ಸದಸ್ಯರಿಗೆ ಸ್ಪಷ್ಟವಾಗಿ ತಿಳಿದಿಲ್ಲ. ಅಭಿವೃದ್ಧಿಯ ಬಗ್ಗೆ ಮಾತನಾಡುವ ವೇದಿಕೆಯಾಗಿದ್ದ ಸಮಿತಿ ಕೆಲವು ಕಡೆ ಪ್ರತಿಷ್ಠೆಯ ಸಂಕೇತವಾಗಿ ಮತ್ತು ಕೆಲವು ಕಡೆ ರಾಜಕೀಯದ ಪ್ರಭಾವದ ಕೇಂದ್ರವಾಗಿ ಬದಲಾಗುತ್ತಿರುವ ಆರೋಪಗಳು ಕೇಳಿಬರುತ್ತಿವೆ. ಶಾಲೆಯ ಮಕ್ಕಳ ಭವಿಷ್ಯದ ಬಗ್ಗೆ ಚರ್ಚೆಯಾಗಬೇಕಾದ ಜಾಗದಲ್ಲಿ ರಾಜಕೀಯಕ್ಕೆ ಹೆಚ್ಚು ಮಹತ್ವ ಸಿಕ್ಕರೆ ಅದರ ನಷ್ಟ ಅನುಭವಿಸುವವರು ಮಕ್ಕಳು ಮಾತ್ರ. ಸ್ನೇಹಿತರೆ, ಒಂದು ದೇಶದ ಭವಿಷ್ಯವನ್ನು ಬದಲಿಸುವುದು ಶಿಕ್ಷಣ. ಆ ಶಿಕ್ಷಣದ ಗುಣಮಟ್ಟವನ್ನು ನಿರ್ಧರಿಸುವುದು ಶಿಕ್ಷಕರು. ಆ ಶಿಕ್ಷಕರಿಗೆ ಬೇಕಾದ ಸಂಖ್ಯೆಯೂ ಇಲ್ಲ, ಬೇಕಾದ ಸಮಯವೂ ಇಲ್ಲ, ಬೇಕಾದ ವ್ಯವಸ್ಥೆಯೂ ಇಲ್ಲ. ಹಾಗಿದ್ದರೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳೊಂದಿಗೆ ಸಮಾನವಾಗಿ ಸ್ಪರ್ಧಿಸಬೇಕು ಎಂದು ನಾವು ಹೇಗೆ ನಿರೀಕ್ಷಿಸಬಹುದು? ಶಿಕ್ಷಣದ ವ್ಯವಸ್ಥೆಯ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಿದ್ದೇವೆ, ಆದರೆ ಆ ವ್ಯವಸ್ಥೆಯಲ್ಲಿ ಮತ್ತೊಂದು ದೊಡ್ಡ ಪ್ರಶ್ನೆ ಇದೆ. ಇದು ನಮ್ಮ ಪ್ರಜಾಪ್ರತಿನಿಧಿಗಳ ಪಾತ್ರ. ಪ್ರತಿ ಚುನಾವಣೆಯ ಸಮಯದಲ್ಲೂ ಊರಿನ ಮಧ್ಯದಲ್ಲಿ ವೇದಿಕೆ ಹಾಕಿ ದೊಡ್ಡ ದೊಡ್ಡ ಭಾಷಣಗಳನ್ನು ನಡೆಸುತ್ತಾರೆ. ನಾವು ಅಧಿಕಾರಕ್ಕೆ ಬಂದರೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡುತ್ತೇವೆ, ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಿಸುತ್ತೇವೆ, ಪ್ರತಿಯೊಬ್ಬ ಮಗುವಿಗೂ ಗುಣಮಟ್ಟದ ಶಿಕ್ಷಣ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಇಂತಹ ಮಾತುಗಳನ್ನು ನಾವು ವರ್ಷಗಳಿಂದ ಕೇಳುತ್ತಲೇ ಇದ್ದೇವೆ. ಆದರೆ ಚುನಾವಣೆ ಮುಗಿಯುತ್ತದೆ, ಮತಗಳು ಎಣಿಕೆಯಾಗುತ್ತವೆ, ಸರ್ಕಾರವೂ ರಚನೆಯಾಗುತ್ತದೆ. ಆಮೇಲೆ ಆ ಭರವಸೆಗಳು ನಿಧಾನವಾಗಿ ಮರೆತು ಹೋಗುತ್ತವೆ. ಸ್ನೇಹಿತರೆ, ಇಲ್ಲಿ ನಾನು ಒಂದು ನೇರ ಪ್ರಶ್ನೆ ಕೇಳಲು ಬಯಸುತ್ತೇನೆ. ಸರ್ಕಾರಿ ಶಿಕ್ಷಣವನ್ನು ಬಲಪಡಿಸುವುದೇ ಗುರಿಯಾಗಿದ್ದರೆ ಏಕೆ ಅನೇಕ ರಾಜಕಾರಣಿಗಳೇ ತಮ್ಮದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುತ್ತಿದ್ದರು? ಕರ್ನಾಟಕದಲ್ಲಿಯೇ ಗಣನೀಯ ಸಂಖ್ಯೆಯ ರಾಜಕಾರಣಿಗಳು ತಮ್ಮದೇ ಆದ ಶಿಕ್ಷಣ ಸಂಸ್ಥೆಯನ್ನು ಹೊಂದಿದ್ದಾರೆ. ಇದು ಕೇವಲ ಸೇವೆಯೇ ಅಥವಾ ಶಿಕ್ಷಣವು ಒಂದು ದೊಡ್ಡ ಮಾರುಕಟ್ಟೆಯಾಗಿ ಬದಲಾಗಿದೆಯೇ? ಇನ್ನೊಂದು ಪ್ರಶ್ನೆ, ಯಾವ ರಾಜಕಾರಣಿಯ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾರೆ? ಎಷ್ಟು ಜನ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸುತ್ತಿದ್ದಾರೆ? ಎಷ್ಟು ಜನ ತಮ್ಮ ಮಕ್ಕಳನ್ನು ಸರ್ಕಾರಿ ಕಾಲೇಜಿನಲ್ಲಿ ಓದಿಸುತ್ತಿದ್ದಾರೆ? ಅನೇಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಕಳಿಸುತ್ತಾರೆ, ಇನ್ನೂ ಕೆಲವರು ವಿದೇಶದಲ್ಲಿ ಶಿಕ್ಷಣ ಕೊಡಿಸುತ್ತಾರೆ. ಆದರೆ ಬಡವನ ಮಗನಿಗೆ ಮಧ್ಯಾಹ್ನದ ಬಿಸಿಯೂಟ ಸಿಗುತ್ತಿದೆ. ಅದೇ ಶಿಕ್ಷಣದ ಅಭಿವೃದ್ಧಿ ಎಂದು ಹೇಳುವುದು ಎಷ್ಟು ಸರಿ? ಸ್ನೇಹಿತರೆ, ಒಂದು ಕಹಿ ಸತ್ಯ ಏನೆಂದರೆ ಇಂದು ಶಿಕ್ಷಣದ ವ್ಯವಸ್ಥೆ ಶಿಕ್ಷಣದ ಕೈಯಲ್ಲಿಲ್ಲ, ಅದು ನಿಧಾನವಾಗಿ ರಾಜಕೀಯದ ಕೈಗನ್ನಡಿಯಾಗುತ್ತಿದೆ. ಸರ್ಕಾರಗಳು 5 ವರ್ಷಕ್ಕೊಮ್ಮೆ ಬದಲಾಗುತ್ತದೆ, ಆದರೆ ಅದರ ಜೊತೆಗೆ ಪಠ್ಯಕ್ರಮಗಳೂ ಬದಲಾಗುತ್ತವೆ. ಒಂದು ಸರ್ಕಾರ ತನ್ನ ಪಕ್ಷದ ಸಿದ್ಧಾಂತಕ್ಕೆ ಒಂದು ಅಧ್ಯಾಯಗಳನ್ನು ಸೇರಿಸುತ್ತದೆ, ಮತ್ತೊಂದು ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಅದನ್ನೇ ತೆಗೆದು ತನ್ನ ಸಿದ್ಧಾಂತಕ್ಕೆ ಒಂದು ಹೊಸ ಅಧ್ಯಾಯಗಳನ್ನು ಸೇರಿಸುತ್ತದೆ. ಹೀಗೆ ಮಕ್ಕಳ ಭವಿಷ್ಯಕ್ಕಾಗಿ ಇರಬೇಕಾದ ಶಿಕ್ಷಣ ರಾಜಕೀಯದ ಪ್ರಚಾರದ ಹಾಳೆಯಾಗಿ ಬದಲಾಗುತ್ತಿದೆ.
ಒಂದು ಸರ್ಕಾರ ಒಬ್ಬ ವ್ಯಕ್ತಿಯನ್ನು ಮಹಾನ್ ನಾಯಕ ಎಂದು ಹೇಳುತ್ತದೆ, ಮತ್ತೊಂದು ಸರ್ಕಾರ ಬಂದ ತಕ್ಷಣ ಅದೇ ವ್ಯಕ್ತಿಯ ಚಿತ್ರಣವನ್ನೇ ಬದಲಿಸುತ್ತದೆ. ಬೇರೊಬ್ಬ ವ್ಯಕ್ತಿಯನ್ನು ಮಹಾನ್ ನಾಯಕ ಎಂದು ತೋರಿಸಲು ಮುಂದಾಗುತ್ತದೆ. ಸ್ನೇಹಿತರೆ, ಯೋಚಿಸಿ ನೋಡಿ, ಈ ರಾಜಕೀಯದ ಗೊಂದಲಗಳ ಮಧ್ಯೆ ಇರುವವರು ಯಾರು? ಆ ಪುಟ್ಟ ಮಕ್ಕಳು. ಅವರಿಗೆ ಯಾವುದು ಸತ್ಯ, ಯಾವುದು ಇತಿಹಾಸ, ಯಾವುದು ರಾಜಕೀಯ ಎಂಬ ಗೊಂದಲದಲ್ಲೇ ಶಿಕ್ಷಣ ಸಾಗುತ್ತಿದೆ. ಶಿಕ್ಷಣ ಎಂದರೆ ಮಕ್ಕಳಿಗೆ ಭವಿಷ್ಯವನ್ನು ಕೊಡುವ ದಾರಿ. ಆ ದಾರಿಯನ್ನು ಸರ್ಕಾರಗಳು ತಮ್ಮ ಸಿದ್ಧಾಂತದ ಜಾಹೀರಾತಿನ ವೇದಿಕೆಯಾಗಿಸುವುದು ಎಷ್ಟು ನ್ಯಾಯ? ಸ್ವಾತಂತ್ರ್ಯ ಬಂದು ಹಲವು ದಶವರ್ಷಗಳಾಗಿವೆ. ಶಿಕ್ಷಣ ನೀತಿಗಳ ಬಗ್ಗೆ ಅನೇಕ ಘೋಷಣೆಗಳೂ ಬಂದಿವೆ, ಸಮಿತಿಗಳೂ ರಚನೆಯಾಗಿವೆ, ಹೊಸ ನೀತಿಗಳ ಘೋಷಣೆಗಳೂ ಆಗಿವೆ. ಆದರೆ ಎಷ್ಟು ನೀತಿಗಳು ಸಂಪೂರ್ಣವಾಗಿ ಜಾರಿಗೆ ಬಂದಿವೆ? ಎಷ್ಟು ವರದಿಗಳು ಕಾಗದದಿಂದ ಹೊರಬಂದಿವೆ? ಒಂದು ನೀತಿ ಜಾರಿಗೆ ಬರುವಷ್ಟರಲ್ಲಿ ಮತ್ತೊಂದು ಸರ್ಕಾರ ಬರುತ್ತದೆ. ಹೊಸ ಘೋಷಣೆ, ಹೊಸ ಸಮಿತಿ, ಹೊಸ ಭರವಸೆ. ಆದರೆ ಮಕ್ಕಳ ಭವಿಷ್ಯ ಮಾತ್ರ ಅಲ್ಲೇ ನಿಂತಿರುತ್ತದೆ. ಸ್ನೇಹಿತರೆ, ಇಷ್ಟು ವರ್ಷಗಳಾದರೂ ರಾಜಕೀಯ ಬದಲಾಗುತ್ತಿದೆ, ಸರ್ಕಾರಗಳು ಬದಲಾಗುತ್ತಿವೆ, ಮಂತ್ರಿಗಳು ಬದಲಾಗುತ್ತಿದ್ದಾರೆ. ಆದರೆ ಶಿಕ್ಷಣದ ಮೂಲ ಸಮಸ್ಯೆಗಳು ಮಾತ್ರ ಏಕೆ ಬದಲಾಗುತ್ತಿಲ್ಲ? ಸ್ನೇಹಿತರೆ, ಇನ್ನೊಂದು ವಿಷಯವನ್ನು ಗಮನಿಸಿ. ಕೆಲವು ವರ್ಷಗಳ ಹಿಂದೆ ಹಿಜಾಬ್ ವಿವಾದ ಇಡೀ ದೇಶದ ಗಮನ ಸೆಳೆಯಿತು. ವಿಷಯ ನ್ಯಾಯಾಲಯದವರೆಗೂ ತಲುಪಿತು ಮತ್ತು ಅದರ ಬಗ್ಗೆ ಕಾನೂನು ಚರ್ಚೆಗಳು ನಡೆದವು. ಆದರೆ ಇದೇ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ನಿಲುವುಗಳನ್ನು ಜೋರಾಗಿ ಮಂಡಿಸಲು ಆರಂಭಿಸಿದವು. ಆದರೆ ಎಲ್ಲಾ ಚರ್ಚೆಗಳ ಮಧ್ಯೆ ಒಂದು ಮೂಲಭೂತ ಪ್ರಶ್ನೆ ಮರೆಯಾಯಿತು. ಶಾಲೆಯಲ್ಲಿ ಯೂನಿಫಾರ್ಮ್ ಎಂಬ ಪರಿಕಲ್ಪನೆ ತಂದದ್ದಾದರೂ ಏಕೆ? ಅದರ ಉದ್ದೇಶ ವಿದ್ಯಾರ್ಥಿಗಳ ಧರ್ಮ, ಜಾತಿ, ಆರ್ಥಿಕ ಸ್ಥಿತಿ ತೋರಿಸುವ ಉದ್ದೇಶವಲ್ಲ. ಎಲ್ಲರನ್ನೂ ಒಂದೇ ವಿದ್ಯಾರ್ಥಿಯಾಗಿ ನೋಡುವ ಸಮಾನತೆಯ ವಾತಾವರಣ ನಿರ್ಮಿಸುವುದು. ಶಿಕ್ಷಣದ ಬಗ್ಗೆ ಶಾಂತವಾಗಿ ಚರ್ಚೆಯಾಗಬೇಕಾದ ವಿಷಯ ರಾಜಕೀಯದ ವೇದಿಕೆಗೆ ಬಂದಾಗ ಗಮನ ಮಕ್ಕಳ ಕಲಿಕೆಯ ಮೇಲಿಂದ ಸರಿದು ಸಿದ್ಧಾಂತಗಳ ಮೇಲಕ್ಕೆ ಹೋಗುತ್ತದೆ. ಕೊನೆಯಲ್ಲಿ ಗೆಲ್ಲುವುದು ಯಾವ ಪಕ್ಷ ಎಂಬ ಚರ್ಚೆ ನಡೆಯುತ್ತದೆ. ಆದರೆ ನಷ್ಟ ಅನುಭವಿಸುವವರು ಮಾತ್ರ ತರಗತಿಯಲ್ಲಿರುವ ಆ ಪುಟ್ಟ ಮಕ್ಕಳು. ಶಿಕ್ಷಣದ ಅಂಗಳವು ರಾಜಕೀಯದ ಸಂಘರ್ಷದ ಸ್ಥಳವಾಗಬೇಕೇ ಅಥವಾ ಎಲ್ಲಾ ಮಕ್ಕಳನ್ನು ಸಮಾನವಾಗಿ ಬೆಳೆಸುವ ಜಾಗವಾಗಿಯೇ ಉಳಿಯಬೇಕೇ ಎಂಬ ಪ್ರಶ್ನೆಯನ್ನು ಸಮಾಜವೇ ಇಂದು ಗಂಭೀರವಾಗಿ ಯೋಚಿಸಬೇಕಾಗಿದೆ. ಸ್ನೇಹಿತರೆ, ಇನ್ನೊಂದು ಘಟನೆ ನೆನಪಿಸಿಕೊಳ್ಳಿ. 2026ರಲ್ಲಿ SSLC ಪರೀಕ್ಷೆಯ ಸಮಯದಲ್ಲಿ ಹಿಂದಿ ವಿಷಯದ ಮೌಲ್ಯಮಾಪನದ ಬಗ್ಗೆ ದೊಡ್ಡ ಗೊಂದಲ ಸೃಷ್ಟಿಯಾಯಿತು. ಒಂದು ಹಂತದಲ್ಲಿ ಹಿಂದಿ ವಿಷಯಕ್ಕೆ ಅಂಕಗಳ ಬದಲಿಗೆ ಗ್ರೇಡ್ ನೀಡಲಾಗುತ್ತದೆ ಎಂದು ಸುದ್ದಿ ಹರಡಿತು. ಇದಕ್ಕೆ ಪರ ವಿರೋಧ ಚರ್ಚೆಗಳು ಆರಂಭವಾದವು. ಅನೇಕ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮೂಡಿತು: ಅಂಕವೇ ಇಲ್ಲ ಅಂದರೆ ಈ ವಿಷಯಕ್ಕೆ ಅಷ್ಟೊಂದು ಶ್ರಮ ಏಕೆ ಹಾಕಬೇಕು? ಕೆಲವರು ಅದನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಕೆಲವರು ಅಭ್ಯಾಸದ ಮೇಲಿನ ಗಮನವನ್ನೇ ಕಡಿಮೆ ಮಾಡಿದರು. ಪರೀಕ್ಷೆಯೂ ಮುಗಿಯಿತು. ನಂತರ ಮತ್ತೆ ಆ ವಿಷಯಕ್ಕೆ ಅಂಕಗಳನ್ನು ನೀಡುವ ನಿರ್ಧಾರ ಪ್ರಕಟವಾಯಿತು. ಒಮ್ಮೆ ಯೋಚಿಸಿ ನೋಡಿ, ಇದು ಯಾವ ರೀತಿಯ ನಿರ್ಧಾರ? ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ SSLC ಪರೀಕ್ಷೆ ಎಷ್ಟು ಮಹತ್ವದ್ದು ಎಂಬುದು ಎಲ್ಲರಿಗೂ ಗೊತ್ತು. ಅಂತಹ ಪರೀಕ್ಷೆಯ ಮಧ್ಯದಲ್ಲಿ ನಿಯಮಗಳು ಬದಲಾಗುತ್ತಿದ್ದರೆ ಅದರ ಪರಿಣಾಮ ಯಾರ ಮೇಲೆ ಬೀಳುತ್ತದೆ? ರಾಜಕಾರಣಿಗಳ ಮೇಲೆಯೇ? ಇಲ್ಲ, ಆ ಪುಟ್ಟ ವಿದ್ಯಾರ್ಥಿಗಳ ಮೇಲೆಯೇ. ನನ್ನ ಪ್ರೀತಿಯ ಜನಪ್ರತಿನಿಧಿಗಳೇ, ಪರೀಕ್ಷೆಗೆ 100-150 ದಿನಗಳ ಮುಂಚೆಯೇ ವೇಳಾಪಟ್ಟಿ ಪ್ರಕಟವಾಗುತ್ತದೆ. ಹಾಗಿರುವಾಗ ಇಂತಹ ಮಹತ್ವವಾದ ನಿರ್ಧಾರಗಳಿದ್ದರೆ ಅವುಗಳನ್ನು ಅದೇ ಸಮಯದಲ್ಲಿ ಸ್ಪಷ್ಟವಾಗಿ ಪ್ರಕಟಿಸಬೇಕಲ್ಲವೇ? ವಿದ್ಯಾರ್ಥಿಗಳು ಯಾವ ನಿಯಮದ ಪ್ರಕಾರ ಓದಬೇಕು ಎಂಬುದು ಅವರಿಗೆ ಮೊದಲೇ ಗೊತ್ತಿರಬೇಕಲ್ಲವೇ? ಪರೀಕ್ಷೆ ನಡೆಯುವ ವೇಳೆಯಲ್ಲಿ ಗೊಂದಲ ಸೃಷ್ಟಿಯಾಗುವುದು, ಪರೀಕ್ಷೆ ಮುಗಿದ ನಂತರ ನಿಯಮ ಬದಲಾಗುವುದು. ಇಂತಹ ನಿರ್ಧಾರಗಳು ಮಕ್ಕಳ ಆತ್ಮವಿಶ್ವಾಸವನ್ನು ಕುಗ್ಗಿಸುವುದಿಲ್ಲವೇ? ಪೋಷಕರ ನಂಬಿಕೆಯನ್ನು ಕೂಡ ಅಲುಗಾಡಿಸುತ್ತದೆ. ಸರ್ಕಾರಿ ಶಿಕ್ಷಣದ ಮೇಲೆ ಜನರು ಏಕೆ ಪ್ರಶ್ನೆಗಳನ್ನು ಕೇಳುತ್ತಾರೆ? ಏಕೆ ಅನೇಕ ಪೋಷಕರು ಖಾಸಗಿ ಶಾಲೆಗಳ ಕಡೆ ತಿರುಗುತ್ತಾರೆ? ಇದರ ಉತ್ತರ ಇದು. ಇಂತಹ ಘಟನೆಗಳತ್ತ ಪ್ರಾಮಾಣಿಕವಾಗಿ ನೋಡುವ ಧೈರ್ಯ ನಮ್ಮ ವ್ಯವಸ್ಥೆಗೆ ಬರಬೇಕಿದೆ. ಒಂದು ರಾಷ್ಟ್ರದ ಭವಿಷ್ಯವನ್ನು ರೂಪಿಸಬೇಕಾದ ಶಿಕ್ಷಣದಲ್ಲಿ ಗೊಂದಲಕ್ಕೆ ಜಾಗ ಇರಬಾರದು. ಸ್ಪಷ್ಟತೆ ಇರಬೇಕು, ಸ್ಥಿರತೆ ಇರಬೇಕು. ಏಕೆಂದರೆ ತಪ್ಪಾದ ಒಂದು ನಿರ್ಧಾರವನ್ನು ಸರ್ಕಾರ ಮುಂದೆ ಸರಿಪಡಿಸಬಹುದು, ಆದರೆ ಕಳೆದು ಹೋದ ಒಂದು ವಿದ್ಯಾರ್ಥಿಯ ವರ್ಷವನ್ನು ಯಾರೂ ಹಿಂದಿರುಗಿಸಿಕೊಡಲು ಸಾಧ್ಯವಿಲ್ಲ. ಇಷ್ಟು ಹೊತ್ತು ನಾವು ಮಾತನಾಡಿದ್ದು ಕೇವಲ ಶಾಲೆಗಳ ಬಗ್ಗೆ ಅಲ್ಲ, ಒಂದು ರಾಷ್ಟ್ರದ ಭವಿಷ್ಯದ ಬಗ್ಗೆ, ಒಂದು ಮಗುವಿನ ಕನಸಿನ ಬಗ್ಗೆ, ನಮ್ಮ ಮುಂದಿನ ಪೀಳಿಗೆಯ ಬಗ್ಗೆ.